ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಗುಡ್. ಸೊ ನಾನು ಚೆನ್ನಾಗಿಲ್ಲ, ಯಾಕಂದರೆ ನನ್ನ ಹಲ್ಲು ಪ್ರಾಬ್ಲಮ್ ಆಗಿದೆ. ಈಗ ಫುಲ್ಲು ಪೇಯ್ನು, ನೆನ್ನೆ ಎಲ್ಲ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಇವಾಗ ನಾನು ಪಾಪು, ನನ್ನ ಫ್ರೆಂಡು ಮತ್ತು ಅಜ್ಜಿ ಆಟೋ ಬುಕ್ ಮಾಡಿದ್ದೀವಿ. ಸೊ ಕ್ಯಾಬಲ್ಲಿ ಹೋಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಕೊಂಬರ್ತೀವಿ. ಇಲ್ಲಿಂದ ಇಲ್ಲಿವರೆಗೂ ಫುಲ್ ಪೇಯ್ನ್ ಅಂದರೆ ಪೇಯ್ನು, ತಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್ ಆಗ್ತಾಯಿತ್ತು ನೆನ್ನೆ ಎಲ್ಲ. ಸುಮ್ಮನೆ ಯಾಕೆ ನೋವು ತಿನ್ನಬೇಕು ಅಂದ್ಬಿಟ್ಟು ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಸೊ ನೋಡಿ ಇವರಂತೆ ಬನ್ನಿ, ನನಗೆ ಸಖತ್ತು ಬೇಜಾರಾಗ್ತಾಯಿದೆ, ಹಲ್ಲು ಕೀಳಿಸ್ಬೇಕಲ್ಲ ಅಂತ. ಆಲ್ರೆಡಿ ಒಂದು ಹಲ್ಲು ಇಲ್ಲಿ ಕೀಳಿಸಿದ್ದೆ, ಬಟ್ ಅದ್ರ ಪಕ್ಕ ಉಳುಕಲಾಗಿದೆ, ಅದ್ರ ಮೇಲೆ ಇನ್ನೊಂದು ಹಲ್ಲು ಹಳ್ಳಾಡ್ತಾ ಇದೆ. ಏನು ಮಾಡೋದು ನೋಡಿ. ಇದು ಅಜ್ಜಿ ಚಪ್ಪಲ್ ಹಾಕೋತಾ, ಹಂಗೆ ನಾನು ಇದನ್ನೇ ಯೂಸ್ ಮಾಡ್ಕೋಬೇಕು. ಪೈಪ್ ಲೈನಲ್ಲಿ ಹೋಯ್ತು. ನಿಮ್ಮ ಪೈಪ್ ಲೈನ್ ನೋಡೋಯ್ತೀಯಾ? ರಾಜ್ಕುಮಾರ್ ಇದೈತಲ್ಲ, ಪುನೀತ್ ರಾಜ್ಕುಮಾರ್ದು. ಮಿಸ್ಸಾಗಿ ಏನಾದ್ರು ಟಚ್ ಆದರೆ ಅವ್ರಿಗೂ ಪ್ರಾಬ್ಲಮ್ ಆಗಪ್ಪ. ಸರಿ ಸರಿ, ಜಲ್ಲಿ ಕಲ್ಲಿರೋದೇ ನೋಡಲಿಲ್ಲ. ಅವ್ರ ತಪ್ಪಲ್ಲ, ಜಲ್ಲಿ ಕಲ್ಲ ಸೈಡಿಗೆ ತಳ್ಳಬೇಕು, ಮನೆ ಇರ್ತದೆ. ಆಟೋ ಅಣ್ಣ ತುಂಬ ಒಳ್ಳೆಯವರು, ಪಾಪ ನಿಧಾನವಾಗಿ ಕರ್ಕೊಂಡು ಹೋದರು. ಪಾಪು ಇರೋದ್ರಿಂದ ಇಲ್ಲಿಂದ ನಂದಿನಿ ಲೇಔಟಿಗೆ ಹೋಗಬೇಕಾಗಿತ್ತು, ಯಾಕಂದರೆ ಪಾಪುನ ಅಜ್ಜಿ ಒಬ್ರ ಕೈಲೇ ಮೇಂಟೈನ್ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಕೂಡ ಬಂದಳು ಜೊತೇಲಿ. ಇಂಡಿಯನ್ ಹಾಸ್ಪಿಟಲ್ ಹತ್ರ ಬಂದ್ವಿ, ಇವರು ತುಂಬ ಚೆನ್ನಾಗಿ ನೋಡ್ತಾರೆ. ರಿಟರ್ನ್ ಆದ್ವಿ ಹೋಗ್ಬಿಟ್ಟು. ಆಮೇಲೆ ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟರು, ಈ 2 ಟ್ಯಾಬ್ಲೆಟ್ಸ್ನ ಬೆಳಗ್ಗೆ ಮತ್ತು ರಾತ್ರಿ ಊಟ ಆದಮೇಲೆ ತೊಗೊಳ್ಳೋದಕ್ಕೆ ಕೊಟ್ಟಿದ್ದರು. ಆಗ್ತಾನೆ ಸ್ಕೂಲಿಂದ ನನ್ನ ಮಗ ಬಂದಿದ್ದ. ನನ್ನ ಹಲ್ಲು ಪೇಯ್ನ್ ಆಗಿದೆ ಅಂತ ಹೇಳಿದ್ನಲ್ಲ, ಹಾಗೆ ತಲೆ ಏನೋ ನೋಡ್ತಾ ಇದೆ ಅಂತ ಹೇಳಿದೆ. ನಾನು ಹೊತ್ಕೊಡ್ಲಮ್ಮ ಅಂತ ಕೇಳ್ತಾ ಇದ್ದ. ಅಯ್ಯೋ ಬಂಗಾರಿ, ನಿಂಗೆ ಒತ್ತಿದ್ರೆ ತಲೆನೋ ಹೋಗುತ್ತಾ? ಯಾರು ಹೇಳಿದ್ದು? ನಾನು ಹೇಳಿದ್ನಾ ಒತ್ಕೊಡು ಅಂತ? ಅಲ್ಲೊತ್ತುತ್ತಾರೆ ಯಾರಾದರೂ? ತಲೆ ಎಲ್ಲೊತ್ತುತ್ತಾರೆ? ನನ್ನನ್ನು ನೋಡ್ಕೊಂಡು ಮಾತಾಡು. ತಲೆ ಎಲ್ಲೊತ್ತದು? ಅಲ್ಲ, ನನ್ನ ಮಗ ಆಟಾಡ್ತಾ ಇದ್ದ, ಸುಮ್ಮನೆ ರೇಗಿಸ್ಕೊಂಡು ಮಾತಾಡಿಸ್ತಾ ಇದ್ದೆ, ಯಾಕಂದರೆ ಈಚೆ ಮಳೆ ಬರ್ತಾಯಿದ್ರು, ಆಚೆ ಹೋಗ್ಬಿಡ್ತಾನೆ ಅಂದ್ಬಿಟ್ಟು. ಹಾಗೆ ಅಮ್ಮ ಒಂದು ಟಿಪ್ ಹೇಳ್ತಾಯಿದ್ರು ನನಗೆ, ಅದು ಅವ್ರಿಗೆ ಯೂಸ್ಫುಲ್ ಆಗಿದೆ ಅಂದ್ಬಿಟ್ಟು. ಹೇಳು, ತುಂಬಾ ಯೂಸ್ ಆಗುತ್ತೆ ಇದು ಅಂತ ಹೇಳಿದ್ರು. ಸೊ ಆಯ್ತಮ್ಮ ಅಂದ್ಬಿಟ್ಟು ನಾನು ಅದನ್ನು ವೀಡಿಯೋ ಮಾಡ್ತಾಯಿದ್ದೆ. ಅದು ಹೀಟ್ ಆದರೆ ತುಂಬ ಒಳ್ಳೆಯದು, ಅದನ್ನು ನಾವೆಲ್ಲ ಹಾಕಿದ್ದೀವಲ್ಲ ಇಂಗ್ರೀಡಿಯೆಂಟ್ಸು, ನೋಡಿ ಬನ್ನಿ ಇಲ್ಲಿ. ಅಮ್ಮ, ಇದು ಏನಕ್ಕೆ ನೀನು ಹಳ್ಳೆಣ್ಣೆ? ಈಗ ಹಳ್ಳೆಣ್ಣೆ, ಇದು ಹಳ್ಳೆಣ್ಣೆ ಹಾಕೊಂಡಿದ್ದೀನಿ ಏನಕ್ಕೆ ಅಂದ, ಪೂರ ಅರಿಶಿನ ಉಗುರು ಸುತ್ತಿಗೆ ಇದನ್ನು ಹೇಳ್ತೀನಿ, ಕ್ಲೀನಾಗಿ ಮಾಡಿ ಆಗಿದೆ, ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ನೋಡಿ, ಫಸ್ಟು ಇದು ಎಣ್ಣೆ ತೊಗೊಂಡಿದ್ದೀನಿ, ಹಳ್ಳೆಣ್ಣೆ. ಇದಕ್ಕೆ ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ, ಆಮೇಲೆ ರಾಗಿ ಹಿಟ್ಟು ಒಂಚೂರು ತೊಗೊತೀನಿ, ರಾಗಿ ಹಿಟ್ಟು ಒಂಚೂರು ತೊಗೊತೀನಿ. ಗೈಸ್, ಏನು ಗೊತ್ತಾ, ಹಳ್ಳೆಣ್ಣೆ, ಆಮೇಲೆ ಅರಿಶಿನ, ಆಮೇಲೆ ರಾಗಿ ಹಿಟ್ಟು, ಈ ಮೂರನ್ನು ಇಟ್ಕೊಳ್ಳಿ. ದೀಪದಲ್ಲಿ ನೋಡಿ. ನಾನು ಇವಾಗ ಮುದ್ದೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಮುದ್ದೆಲೂ ಮಾಡ್ಕೋಬಹುದು. ಮುದ್ದೆ ಮಾಡೋದು, ಈಗ ನಾನು ಮುದ್ದೆ ಮಾಡೋಕ್ಕಾಗಿಲ್ವಲ್ಲ, ಅದಕ್ಕೆ ಬೇಗ ಏನು ಮಾಡಬೇಕು, ಇದನ್ನು ತಗೊತೀವಿ ನಾವು. ಮುದ್ದೆ ಮಾಡೋಕ್ಕಾಗ್ದಿಲ್ಲೇ ಇರೋರು ಅರಿಶಿನ, ಆಮೇಲೆ ಹಳ್ಳೆಣ್ಣೆ, ಹಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಈಗ ನಾನು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ, ಒಂದು ನಿಮಿಷ. ಸ್ಪೂನ್ ನೋಡಿ, ಫಸ್ಟ್ ಅರಿಶಿನ ಹಾಕ್ಕೊಂಡಿದ್ದೀನಿ, ಹಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ, ಆಮೇಲೆ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತಿರುತ್ತಾ ಇದ್ದೀನಿ. ನೋಡಿ, ಬಿಸಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಗಟ್ಟಿ, ನಿಮ್ಗೆ ಗಟ್ಟಿ ಬೇಕಲ್ಲ, ಮುದ್ದೆ ಥರ ಮಾಡ್ಕೊಬೋದು. ಈ ಥರ ಚೆನ್ನಾಗಿ ರಿಸಲ್ಟ್ ಇದೆ. ಉಗುರು ಸುತ್ತಿ ಯಾರಿಗೆ ಇರುತ್ತೆ
ಉಗುರು ಸುತ್ತಿಗೆ ಮತ್ತು ಆಗಿನ ಕಾಲದಲ್ಲಿ ಕುರ ಅಂತ ಅಂತಾರೆ, ಅಂದರೆ ಅದು ಗುಳ್ಳೆ ಥರ ಎದೊಳುತ್ತೆ, ಅದಕ್ಕೆ ಇದು ಫುಲ್ಲು ಬಿಸಿ ಆಗಬೇಕು, ಬಿಸಿ ಬಿಸಿನೇ ಇಟ್ಕೋಬೇಕು. ಅದು ಸ್ವಲ್ಪ ಮಾಡ್ಕೊಂಡಿದ್ದೀನಿ, ನನಗೆ ಸ್ವಲ್ಪ ಕಡಿಮೆ ಆಗಿದೆಯಲ್ಲ. ಈ ಟಿಪ್ಪು ನಮಗೆ ನಮ್ಮ ಅಮ್ಮನಿಗೆ ಯೂಸ್ ಆಗಿದೆ, ಯೂಸ್ ಆಗಿರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಇದೆ. ಸೊ ನಿಮಗೆ ಯಾರಿಗೆಲ್ಲ ಈ ಥರ ಗಟ್ಟಿ ಬಂದಿದೆ, ಈ ಥರ ಗಟ್ಟಿ ಬಂದಮೇಲೆ ವಿಳೆದೆಲೆಯಲ್ಲಿ ಇದನ್ನು ಇಟ್ಬಿಟ್ಟು ಆ ಪ್ಲೇಸ್ಗೆ ಇಟ್ಕೊಂಡ್ರೆ ಒಂದು 2-3 ಡೇಸ್ ಈ ರೀತಿ ಮಾಡಿದ್ರೆ ಫುಲ್ಲು ಕಡಿಮೆ ಆಗುತ್ತೆ. ತುಂಬಾ ಯೂಸ್ಫುಲ್ಲು. ಸೊ ನಮಗೆ ಇದು ಯೂಸ್ ಆಗಿದೆ, ಹಾಗಾಗಿ ನಾನು ನಿಮಗೂ ಹೇಳ್ತಾ ಇದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ಈ ಥರ ಆಗಿದ್ರೆ. ಉಗುರು ಸುತ್ತಿಗೂ ಆಗುತ್ತೆ, ಉಗುರು ಸುತ್ತಿಗೂ ತುಂಬ ಯೂಸ್ಫುಲ್. ಇದು ನೆಕ್ಸ್ಟ್ ಡೇ ವಿಡಿಯೋ. ಇದನ್ನು ನಾನು ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಅಮ್ಮ ಬಳೆ ತೊಗೊಂಡು ಬಂದಿದ್ರು, ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಬಳೆ ಹಾಕ್ತಾಯಿದ್ರು. ಹಾಗೆ ಅದು ಹಾಲು ಮಣಿ. ಇವತ್ತು ಹಲ್ಲು ಟೆಸ್ಟ್ ಮಾಡಿಸೋದಕ್ಕೆ ಹೋಗಬೇಕು, ಡಾಕ್ಟ್ರು ಬರೋದಕ್ಕೆ ಹೇಳಿದ್ರಲ್ಲ, ಹಾಗಾಗಿ ಪಾಪನ ರೆಡಿ ಮಾಡ್ತಾಯಿದ್ರು. ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ, ಅದೆಲ್ಲ ತೊಗೊಂಡಾದ್ಮೇಲೆ ಹಲ್ಲು ಅದನ್ನು ಕಿತ್ತಾಕ್ಸ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ವಿ. ಮಾತಾಡಿಸ್ತಾ ಇದ್ದಾರೆ, ನಗ್ತಾ ಇದ್ದಾಳೆ, ಬಳೆ ಹಾಕ್ತಾ ಇದ್ದಾರಲ್ವಾ ಅದಕ್ಕೆ. ಚಾಣು ಸ್ಕೂಲ್ಗೆ ಹೋದ, ನನ್ನ ಮಗ ಸ್ಕೂಲಿಗೆ ಹೋದ, ಹೋಮ್ವರ್ಕ್ ಕೊಟ್ಟಿದ್ರು. ಸ್ಮಾಲ್ ಎ ಸ್ಮಾಲ್ ಬಿ ಈ ಎರಡು, ಬಿಗ್ ಲೆಟರು ಸ್ಮಾಲ್ ಲೆಟರ್ ಎರಡರಲ್ಲೂ ಕೊಟ್ಟಿದ್ರು. ಹೋಮ್ವರ್ಕ್ ಇವಾಗ ಮಾಡಿಸಿದ್ವಿ. ಈಗ ಹೋದ ಸ್ಕೂಲಿಗೆ, ಈಗ ಹೋದ. ಈಗ ನಾವು ರೆಡಿಯಾಗಿ ನಿಂತಿದ್ದೀವಿ, ಹಾಸ್ಪಿಟಲ್ಗೆ ಹೋಗಬೇಕು. ಆಟೋ ಅಜ್ಜಿ ಬರಬೇಕು, ಅಜ್ಜಿನೂ ಕರ್ಕೊಂಡು ಹೋಗ್ತೀವಿ, ಯಾಕಂದರೆ ಅಜ್ಜಿಗೆ ಜಾಸ್ತಿ ಗೊತ್ತಿರೋದು ಅಡ್ರೆಸ್ ಎಲ್ಲ. ಅಜ್ಜಿ ಬಂದಮೇಲೆ ಆಟೋದಲ್ಲಿ ಹೋಗ್ತೀವಿ. ಹಾಸ್ಪಿಟಲ್ಗೆ ರೀಚ್ ಆದ್ವಿ. ಸೊ ಪೇಷಂಟ್ ಆಲ್ರೆಡಿ ಒಬ್ಬರು ಹೋಗಿದ್ರು ಒಳಗಡೆ. ನಾವು ಕೂತಿದ್ವಿ, ನಾನು ಅಜ್ಜಿ ಪಾಪುನ ಎತ್ಕೊಂಡಿದ್ರು. ತೋರಿಸ್ಕೊಂಡು ಈಗ ರಿಟರ್ನ್ ಆಗ್ತಾಯಿದ್ದೀವಿ. ನಂದು ಹಲ್ಲು ಕಿತ್ತಾಕಿದ್ರು. ಸೊ ಇಂಜೆಕ್ಷನ್ ಮಾಡಿದ್ರಲ್ವಾ, ಏನು ಪೇಯ್ನ್ ಏನೂ ಆಗಿರಲಿಲ್ಲ. ಅಂದರೆ ಹಲ್ಲು ಹೋಗ್ಬಿಟ್ಟಿತ್ತು ಆಲ್ಮೋಸ್ಟು, ಹಂಗಾಗಿ ಕಿತ್ತಾಕ್ಸ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀವಿ.